ಹೈಫೈ ಕಳ್ಳನನ್ನ ಪೊಲೀಸರು ಬಂಧಿಸಿರುವಂತಹ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಕಾರ್ನಲ್ಲಿ ಬರ್ತಿದ್ದಂತೆ ಈತ ಸರವನ್ನ ಕದ್ದು ಎಸ್ಕೇಪ್ ಆಗ್ತಿದ್ದಂತೆ ತಗಲಾಕೊಂಡು ಬಿಟ್ಟಿದ್ದಾನೆ. ಕಾರ್ನಲ್ಲಿ ಬಂದು ಚೈನ್ ಕದ್ದಿದ್ದಂತಹ ಆರೋಪಿ ಈಗ ಸಿಕ್ಕಾಕೊಂಡಿದ್ದಾನೆ. ಮಂಜುನಾಥ್ ನಾಯಕ್ ಅಂತೇಳಿ ಬಂಧಿತ ಸರಗಳ್ಳ. ಮೇ 22ರಂದು ಯುವತಿಯ 10 ಗ್ರಾಂ ಚಿನ್ನವನ್ನು ಕದ್ದಿದ್ದ ಮಂಜುನಾಥ್ ಕಾರ್ನಲ್ಲಿ ಬಂದು ಕಳ್ಳತನಕ್ಕೆ ಈತ ಉಪಯೋಗಿಸ್ತಾ ಇದ್ದಂತಹ ಕಾರಿನ ಮೌಲ್ಯವೇ 5 ಲಕ್ಷ ರೂಪಾಯಿ ಅಂತೆ. 1.5 ಲಕ್ಷ ರೂಪಾಯಿ ಮೌಲ್ಯದ ಗೋಲ್ಡ್ ಚೈನನ್ನು ಕದ್ದು ಆತ ಎಸ್ಕೇಪ್ ಆಗ್ತಾ ಇದ್ದ. ಈ ಸಂದರ್ಭದಲ್ಲಿ ಆತನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಮಂಜುನಾಥನ ಮುಖವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಆತ ಕದ್ದಂತಹ 10 ಗ್ರಾಂ ಚಿನ್ನದ ಸರವನ್ನು ಕೂಡ ಗಮನಿಸ್ತಾ ಇದ್ದೀರಿ. 1.5 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಚೈನನ್ನು ಕದಿಯೋದಕ್ಕೆ 5 ಲಕ್ಷ ರೂಪಾಯಿ ಕಾರ್ನಲ್ಲಿ ಬಂದಿದ್ದಂತೆ. ಆ ಕಾರ್ನು ಎಲ್ಲಿಂದ ಕತ್ಕೊಂಬಂದಿದ್ನೋ ಏನೋ. ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಎಲ್ಲಿಯವನೀತ, ಎಷ್ಟು ದಿನದಿಂದ ಕೃತ್ಯ ಮಾಡ್ತಾ ಇದ್ದ, ಎಲ್ಲೆಲ್ಲಿ ಇದೇ ರೀತಿ ಕೈಚಳಕ ತೋರಿಸಿದ್ದ, ಎಲ್ಲವೂ ಕೂಡ ಪೊಲೀಸರ ತನಿಖೆಯ ಮೂಲಕ ಹೊರಬರಬೇಕಿದೆ.